ಲೋಕಸಭೆಯಲ್ಲಿ ಸೋತದ್ದಕ್ಕೆ ಹಿಂಸೆ ನೀಡುತ್ತಿದ್ದಾರೆ ಅಂತ ಹೇಳಿ ಡಿಕೆ ಶಿವಕುಮಾರ್ ವಿರುದ್ಧ ಮುನಿರತ್ನ ನೇರ ಆರೋಪ ಮಾಡಿದ್ದಾರೆ. ಕಲಾಪದ ಒಳಗೆ ಹೆಸರೇಳದೆ ಕೇವಲ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಭಾವಿ ಸಚಿವರ ಇನ್ವಾಲ್ವ್ಮೆಂಟ್ ಬಗ್ಗೆ ಚರ್ಚೆ ಆಗ್ತಾ ಇದ್ರೆ ಸದನದ ಹೊರಗೆ ನೇರವಾಗಿ ಡಿಕೆ ಶಿವಕುಮಾರ್ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ ಶಾಸಕ ಮುನಿರತ್ನ. ಡಿಕೆ ಶಿವಕುಮಾರ್ ತಮ್ಮ ವಿರುದ್ಧ ಹೇಗೆಲ್ಲ ಷಡ್ಯಂತ್ರ ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾತನಾಡಿದ್ರು. ಕೇವಲ ತಮ್ಮನ್ನ ಮಾತ್ರವಲ್ಲ, ರಾಜಕೀಯದಲ್ಲಿ ರಾಜಣ್ಣ ಸೇರಿದಂತೆ ಅನೇಕರನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಮಾತನಾಡಿದ್ದಾರೆ ಶಾಸಕ ಮುನಿರತ್ನ. ಡಿಕೆ ಶಿವಕುಮಾರ್ ಮತ್ತೆ ನಾನು ಇವತ್ತು ಅದನ್ನೇ ಹೇಳಿದ್ದೀನಿ ಹೌಸಲ್ಲಿ, ನಾನು ಸಿಬಿಐ ಕೊಡಿ, ಸಿಬಿಐ ತನಿಖೆ ಮಾಡಿಸಿ, ಇದರಲ್ಲಿ ನೇರವಾಗಿ ನನ್ನ ಮೇಲೆ ರೇಪ್ ಕೇಸ್ ಹಾಕಿರೋದ್ರಲ್ಲಿ ಡಿಕೆ ಶಿವಕುಮಾರ್ ಮತ್ತೆ ಡಿಕೆ ಸುರೇಶ್ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನನಗೆ ಯಾವಾಗ ನಾನು ಇದನ್ನು ಮಾಡಿದೆ, ಇವತ್ತಿಗೂ ನನಗೆ ಗನ್ಮ್ಯಾನ್ ಕೊಟ್ಟಿಲ್ಲ. ನನ್ನ ಮಸಿ ಬೆಳೆಯೋದಕ್ಕೆ ನನ್ನ ಮುಖಕ್ಕೆ ಕ್ಷೇತ್ರಕ್ಕೆ ಹೋದ್ರೆ 5 ಲಕ್ಷ, ಬಟ್ಟೆ ಹೊಡೆದ್ರೆ 5 ಲಕ್ಷ, ನನ್ನ ಬಟ್ಟೆ ಹೊಡೆದ್ರೆ 5 ಲಕ್ಷ, ಎಲ್ಲದಕ್ಕೂ ರೇಟ್ ಫಿಕ್ಸ್ ಮಾಡಿದ್ದಾರೆ. ಮುನಿರತ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಓಡಾಡಬಾರದು. ಇದೆಲ್ಲ ಎಲ್ಲಿಂದ ಸೃಷ್ಟಿಯಾಯಿತು? ಒಂದೇ ಕಾರಣ, ಪಾರ್ಲಿಮೆಂಟ್ ಎಲೆಕ್ಷನ್ ಆದ್ಮೇಲೆ ಡಾಕ್ಟರ್ ಮಂಜುನಾಥ್ ಗೆದ್ದ ಮೇಲೆ 1 ಲಕ್ಷ ಲೀಡು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಂದ ಮೇಲೆ ಆವತ್ತು ಡಿಕೆ ಶಿವಕುಮಾರ್ ಡಿಕೆ ಸುರೇಶ್ ನನ್ನನ್ನ ಈ ರೀತಿ ಮಾಡೋದಕ್ಕೆ ಶುರು ಮಾಡಿದ್ದು. ಅದಕ್ಕೆ ಮುಂಚೆ ಯಾವ ಕಂಪ್ಲೇಂಟು ಇಲ್ಲ, ಯಾವ ಅಟ್ರಾಸಿಟಿ ಇಲ್ಲ, ಯಾವ ರೇಪ್ ಕೇಸ್ ಇಲ್ಲ, ಎಂಥದ್ದು ಇಲ್ಲ. ನೆಮ್ಮದಿಯಾಗಿ ನಾನು ನನ್ನ ಕ್ಷೇತ್ರ ಕೆಲಸ ಮಾಡ್ತಾ ಇದ್ದಂಥವನು ಇವತ್ತು ನನಗೆ ಮಾನಸಿಕವಾಗಿ ಈ ಮಟ್ಟಕ್ಕೆ ತಂದು ಗನ್ಮ್ಯಾನ್ಗಳಿಗೆ ನಾನು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೀನಿ, ನನಗೆ ರಕ್ಷಣೆ ಕೊಡಿ ಅಂತ. ಲೋಕಸಭೆಯಲ್ಲಿ ಸೋತದ್ದಕ್ಕೆ ಹಿಂಸೆ ನೀಡುತ್ತಿದ್ದಾರೆ ಅಂತ ಹೇಳಿ ಡಿಕೆ ಶಿವಕುಮಾರ್ ವಿರುದ್ಧ ಮುನಿರತ್ನ ನೇರ ಆರೋಪ ಮಾಡಿದ್ದಾರೆ. ಕಲಾಪದ ಒಳಗೆ ಹೆಸರೇಳದೆ ಕೇವಲ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಭಾವಿ ಸಚಿವರ ಇನ್ವಾಲ್ವ್ಮೆಂಟ್ ಬಗ್ಗೆ ಚರ್ಚೆ ಆಗ್ತಾ ಇದ್ರೆ ಸದನದ ಹೊರಗೆ ನೇರವಾಗಿ ಡಿಕೆ ಶಿವಕುಮಾರ್ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ ಶಾಸಕ ಮುನಿರತ್ನ. ಡಿಕೆ ಶಿವಕುಮಾರ್ ತಮ್ಮ ವಿರುದ್ಧ ಹೇಗೆಲ್ಲ ಷಡ್ಯಂತ್ರ ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾತನಾಡಿದ್ರು. ಕೇವಲ ತಮ್ಮನ್ನ ಮಾತ್ರವಲ್ಲ, ರಾಜಕೀಯದಲ್ಲಿ ರಾಜಣ್ಣ ಸೇರಿದಂತೆ ಅನೇಕರನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಮಾತನಾಡಿದ್ದಾರೆ ಶಾಸಕ ಮುನಿರತ್ನ. ಡಿಕೆ ಶಿವಕುಮಾರ್ ಮತ್ತೆ ನಾನು ಇವತ್ತು ಅದನ್ನೇ ಹೇಳಿದ್ದೀನಿ ಹೌಸಲ್ಲಿ, ನಾನು ಸಿಬಿಐ ಕೊಡಿ, ಸಿಬಿಐ ತನಿಖೆ ಮಾಡಿಸಿ, ಇದರಲ್ಲಿ ನೇರವಾಗಿ ನನ್ನ ಮೇಲೆ ರೇಪ್ ಕೇಸ್ ಹಾಕಿರೋದ್ರಲ್ಲಿ ಡಿಕೆ ಶಿವಕುಮಾರ್ ಮತ್ತೆ ಡಿಕೆ ಸುರೇಶ್ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನನಗೆ ಯಾವಾಗ ನಾನು ಇದನ್ನು ಮಾಡಿದೆ, ಇವತ್ತಿಗೂ ನನಗೆ ಗನ್ಮ್ಯಾನ್ ಕೊಟ್ಟಿಲ್ಲ. ನನ್ನ ಮಸಿ ಬೆಳೆಯೋದಕ್ಕೆ ನನ್ನ ಮುಖಕ್ಕೆ ಕ್ಷೇತ್ರಕ್ಕೆ ಹೋದ್ರೆ 5 ಲಕ್ಷ, ಬಟ್ಟೆ ಹೊಡೆದ್ರೆ 5 ಲಕ್ಷ, ನನ್ನ ಬಟ್ಟೆ ಹೊಡೆದ್ರೆ 5 ಲಕ್ಷ, ಎಲ್ಲದಕ್ಕೂ ರೇಟ್ ಫಿಕ್ಸ್ ಮಾಡಿದ್ದಾರೆ. ಮುನಿರತ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಓಡಾಡಬಾರದು. ಇದೆಲ್ಲ ಎಲ್ಲಿಂದ ಸೃಷ್ಟಿಯಾಯಿತು? ಒಂದೇ ಕಾರಣ, ಪಾರ್ಲಿಮೆಂಟ್ ಎಲೆಕ್ಷನ್ ಆದ್ಮೇಲೆ ಡಾಕ್ಟರ್ ಮಂಜುನಾಥ್ ಗೆದ್ದ ಮೇಲೆ 1 ಲಕ್ಷ ಲೀಡು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಂದ ಮೇಲೆ ಆವತ್ತು ಡಿಕೆ ಶಿವಕುಮಾರ್ ಡಿಕೆ ಸುರೇಶ್ ನನ್ನನ್ನ ಈ ರೀತಿ ಮಾಡೋದಕ್ಕೆ ಶುರು ಮಾಡಿದ್ದು. ಅದಕ್ಕೆ ಮುಂಚೆ ಯಾವ ಕಂಪ್ಲೇಂಟು ಇಲ್ಲ, ಯಾವ ಅಟ್ರಾಸಿಟಿ ಇಲ್ಲ, ಯಾವ ರೇಪ್ ಕೇಸ್ ಇಲ್ಲ, ಎಂಥದ್ದು ಇಲ್ಲ. ನೆಮ್ಮದಿಯಾಗಿ ನಾನು ನನ್ನ ಕ್ಷೇತ್ರ ಕೆಲಸ ಮಾಡ್ತಾ ಇದ್ದಂಥವನು ಇವತ್ತು ನನಗೆ ಮಾನಸಿಕವಾಗಿ ಈ ಮಟ್ಟಕ್ಕೆ ತಂದು ಗನ್ಮ್ಯಾನ್ಗಳಿಗೆ ನಾನು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೀನಿ, ನನಗೆ ರಕ್ಷಣೆ ಕೊಡಿ ಅಂತ. ಲೋಕಸಭೆಯಲ್ಲಿ ಸೋತದ್ದಕ್ಕೆ ಹಿಂಸೆ ನೀಡುತ್ತಿದ್ದಾರೆ ಅಂತ ಹೇಳಿ ಡಿಕೆ ಶಿವಕುಮಾರ್ ವಿರುದ್ಧ ಮುನಿರತ್ನ ನೇರ ಆರೋಪ ಮಾಡಿದ್ದಾರೆ. ಕಲಾಪದ ಒಳಗೆ ಹೆಸರೇಳದೆ ಕೇವಲ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಭಾವಿ ಸಚಿವರ ಇನ್ವಾಲ್ವ್ಮೆಂಟ್ ಬಗ್ಗೆ ಚರ್ಚೆ ಆಗ್ತಾ ಇದ್ರೆ ಸದನದ ಹೊರಗೆ ನೇರವಾಗಿ ಡಿಕೆ ಶಿವಕುಮಾರ್ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ ಶಾಸಕ ಮುನಿರತ್ನ. ಡಿಕೆ ಶಿವಕುಮಾರ್ ತಮ್ಮ ವಿರುದ್ಧ ಹೇಗೆಲ್ಲ ಷಡ್ಯಂತ್ರ ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾತನಾಡಿದ್ರು. ಕೇವಲ ತಮ್ಮನ್ನ ಮಾತ್ರವಲ್ಲ, ರಾಜಕೀಯದಲ್ಲಿ ರಾಜಣ್ಣ ಸೇರಿದಂತೆ ಅನೇಕರನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಮಾತನಾಡಿದ್ದಾರೆ ಶಾಸಕ ಮುನಿರತ್ನ. ಡಿಕೆ ಶಿವಕುಮಾರ್ ಮತ್ತೆ ನಾನು ಇವತ್ತು ಅದನ್ನೇ ಹೇಳಿದ್ದೀನಿ ಹೌಸಲ್ಲಿ, ನಾನು ಸಿಬಿಐ ಕೊಡಿ, ಸಿಬಿಐ ತನಿಖೆ ಮಾಡಿಸಿ, ಇದರಲ್ಲಿ ನೇರವಾಗಿ ನನ್ನ ಮೇಲೆ ರೇಪ್ ಕೇಸ್ ಹಾಕಿರೋದ್ರಲ್ಲಿ ಡಿಕೆ ಶಿವಕುಮಾರ್ ಮತ್ತೆ ಡಿಕೆ ಸುರೇಶ್ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನನಗೆ ಯಾವಾಗ ನಾನು ಇದನ್ನು ಮಾಡಿದೆ, ಇವತ್ತಿಗೂ ನನಗೆ ಗನ್ಮ್ಯಾನ್ ಕೊಟ್ಟಿಲ್ಲ. ನನ್ನ ಮಸಿ ಬೆಳೆಯೋದಕ್ಕೆ ನನ್ನ ಮುಖಕ್ಕೆ ಕ್ಷೇತ್ರಕ್ಕೆ ಹೋದ್ರೆ 5 ಲಕ್ಷ, ಬಟ್ಟೆ ಹೊಡೆದ್ರೆ 5 ಲಕ್ಷ,
ನನ್ನ ಬಟ್ಟೆ ಹೊಡೆದ್ರೆ 5 ಲಕ್ಷ, ಎಲ್ಲದಕ್ಕೂ ರೇಟ್ ಫಿಕ್ಸ್ ಮಾಡಿದ್ದಾರೆ. ಮುನಿರತ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಓಡಾಡಬಾರದು. ಇದೆಲ್ಲ ಎಲ್ಲಿಂದ ಸೃಷ್ಟಿಯಾಯಿತು? ಒಂದೇ ಕಾರಣ, ಪಾರ್ಲಿಮೆಂಟ್ ಎಲೆಕ್ಷನ್ ಆದಮೇಲೆ ಡಾಕ್ಟರ್ ಮಂಜುನಾಥ್ ಗೆದ್ದ ಮೇಲೆ 1 ಲಕ್ಷ ಲೀಡು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಂದ ಮೇಲೆ ಆವತ್ತು ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್ ನನ್ನನ್ನ ಈ ರೀತಿ ಮಾಡೋದಕ್ಕೆ ಶುರು ಮಾಡಿದ್ದು. ಅದಕ್ಕೆ ಮುಂಚೆ ಯಾವ ಕಂಪ್ಲೇಂಟು ಇಲ್ಲ, ಯಾವ ಅಟ್ರಾಸಿಟಿ ಇಲ್ಲ, ಯಾವ ರೇಪ್ ಕೇಸ್ ಇಲ್ಲ, ಎಂಥದ್ದು ಇಲ್ಲ. ನೆಮ್ಮದಿಯಾಗಿ ನಾನು ನನ್ನ ಕ್ಷೇತ್ರ ಕೆಲಸ ಮಾಡ್ತಾ ಇದ್ದಂಥವನು ಇವತ್ತು ನನಗೆ ಮಾನಸಿಕವಾಗಿ ಈ ಮಟ್ಟಕ್ಕೆ ತಂದು ಗನ್ಮ್ಯಾನ್ಗಳಿಗೆ ನಾನು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೀನಿ, ನನಗೆ ರಕ್ಷಣೆ ಕೊಡಿ ಅಂತ. ಲೋಕಸಭೆಯಲ್ಲಿ ಸೋತದ್ದಕ್ಕೆ ಹಿಂಸೆ ನೀಡುತ್ತಿದ್ದಾರೆ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ವಿರುದ್ಧ ಮುನಿರತ್ನ ನೇರ ಆರೋಪ ಮಾಡಿದ್ದಾರೆ. ಕಲಾಪದ ಒಳಗೆ ಹೆಸರೇಳದೆ ಕೇವಲ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಭಾವಿ ಸಚಿವರ ಇನ್ವಾಲ್ವ್ಮೆಂಟ್ ಬಗ್ಗೆ ಚರ್ಚೆ ಆಗ್ತಾ ಇದ್ರೆ ಸದನದ ಹೊರಗೆ ನೇರವಾಗಿ ಡಿ.ಕೆ. ಶಿವಕುಮಾರ್ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ ಶಾಸಕ ಮುನಿರತ್ನ. ಡಿ.ಕೆ. ಶಿವಕುಮಾರ್ ತಮ್ಮ ವಿರುದ್ಧ ಹೇಗೆಲ್ಲ ಷಡ್ಯಂತ್ರ ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾತನಾಡಿದ್ರು. ಕೇವಲ ತಮ್ಮನ್ನ ಮಾತ್ರವಲ್ಲ, ರಾಜಕೀಯದಲ್ಲಿ ರಾಜಣ್ಣ ಸೇರಿದಂತೆ ಅನೇಕರನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಮಾತನಾಡಿದ್ದಾರೆ ಶಾಸಕ ಮುನಿರತ್ನ. ಡಿ.ಕೆ. ಶಿವಕುಮಾರ್ ಮತ್ತೆ ನಾನು ಇವತ್ತು ಅದನ್ನೇ ಹೇಳಿದ್ದೀನಿ ಹೌಸಲ್ಲಿ, ನಾನು ಸಿಬಿಐ ಕೊಡಿ, ಸಿಬಿಐ ತನಿಖೆ ಮಾಡಿಸಿ, ಇದರಲ್ಲಿ ನೇರವಾಗಿ ನನ್ನ ಮೇಲೆ ರೇಪ್ ಕೇಸ್ ಹಾಕಿರೋದ್ರಲ್ಲಿ ಡಿ.ಕೆ. ಶಿವಕುಮಾರ್ ಮತ್ತೆ ಡಿ.ಕೆ. ಸುರೇಶ್ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನನಗೆ ಯಾವಾಗ ನಾನು ಇದನ್ನು ಮಾಡಿದೆ, ಇವತ್ತಿಗೂ ನನಗೆ ಗನ್ಮ್ಯಾನ್ ಕೊಟ್ಟಿಲ್ಲ. ನನ್ನ ಮಸಿ ಬೆಳೆಯೋದಕ್ಕೆ ನನ್ನ ಮುಖಕ್ಕೆ ಕ್ಷೇತ್ರಕ್ಕೆ ಹೋದ್ರೆ 5 ಲಕ್ಷ, ಬಟ್ಟೆ ಹೊಡೆದ್ರೆ 5 ಲಕ್ಷ, ನನ್ನ ಬಟ್ಟೆ ಹೊಡೆದ್ರೆ 5 ಲಕ್ಷ, ಎಲ್ಲದಕ್ಕೂ ರೇಟ್ ಫಿಕ್ಸ್ ಮಾಡಿದ್ದಾರೆ. ಮುನಿರತ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಓಡಾಡಬಾರದು. ಇದೆಲ್ಲ ಎಲ್ಲಿಂದ ಸೃಷ್ಟಿಯಾಯಿತು? ಒಂದೇ ಕಾರಣ, ಪಾರ್ಲಿಮೆಂಟ್ ಎಲೆಕ್ಷನ್ ಆದಮೇಲೆ ಡಾಕ್ಟರ್ ಮಂಜುನಾಥ್ ಗೆದ್ದ ಮೇಲೆ 1 ಲಕ್ಷ ಲೀಡು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಂದ ಮೇಲೆ ಆವತ್ತು ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್ ನನ್ನನ್ನ ಈ ರೀತಿ ಮಾಡೋದಕ್ಕೆ ಶುರು ಮಾಡಿದ್ದು. ಅದಕ್ಕೆ ಮುಂಚೆ ಯಾವ ಕಂಪ್ಲೇಂಟು ಇಲ್ಲ, ಯಾವ ಅಟ್ರಾಸಿಟಿ ಇಲ್ಲ, ಯಾವ ರೇಪ್ ಕೇಸ್ ಇಲ್ಲ, ಎಂಥದ್ದು ಇಲ್ಲ. ನೆಮ್ಮದಿಯಾಗಿ ನಾನು ನನ್ನ ಕ್ಷೇತ್ರ ಕೆಲಸ ಮಾಡ್ತಾ ಇದ್ದಂಥವನು ಇವತ್ತು ನನಗೆ ಮಾನಸಿಕವಾಗಿ ಈ ಮಟ್ಟಕ್ಕೆ ತಂದು ಗನ್ಮ್ಯಾನ್ಗಳಿಗೆ ನಾನು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೀನಿ, ನನಗೆ ರಕ್ಷಣೆ ಕೊಡಿ ಅಂತ. ಲೋಕಸಭೆಯಲ್ಲಿ ಸೋತದ್ದಕ್ಕೆ ಹಿಂಸೆ ನೀಡುತ್ತಿದ್ದಾರೆ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ವಿರುದ್ಧ ಮುನಿರತ್ನ ನೇರ ಆರೋಪ ಮಾಡಿದ್ದಾರೆ. ಕಲಾಪದ ಒಳಗೆ ಹೆಸರೇಳದೆ ಕೇವಲ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಭಾವಿ ಸಚಿವರ ಇನ್ವಾಲ್ವ್ಮೆಂಟ್ ಬಗ್ಗೆ ಚರ್ಚೆ ಆಗ್ತಾ ಇದ್ರೆ ಸದನದ ಹೊರಗೆ ನೇರವಾಗಿ ಡಿ.ಕೆ. ಶಿವಕುಮಾರ್ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ ಶಾಸಕ ಮುನಿರತ್ನ. ಡಿ.ಕೆ. ಶಿವಕುಮಾರ್ ತಮ್ಮ ವಿರುದ್ಧ ಹೇಗೆಲ್ಲ ಷಡ್ಯಂತ್ರ ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾತನಾಡಿದ್ರು. ಕೇವಲ ತಮ್ಮನ್ನ ಮಾತ್ರವಲ್ಲ, ರಾಜಕೀಯದಲ್ಲಿ ರಾಜಣ್ಣ ಸೇರಿದಂತೆ ಅನೇಕರನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಮಾತನಾಡಿದ್ದಾರೆ ಶಾಸಕ ಮುನಿರತ್ನ. ಡಿ.ಕೆ. ಶಿವಕುಮಾರ್ ಮತ್ತೆ ನಾನು ಇವತ್ತು ಅದನ್ನೇ ಹೇಳಿದ್ದೀನಿ ಹೌಸಲ್ಲಿ, ನಾನು ಸಿಬಿಐ ಕೊಡಿ, ಸಿಬಿಐ ತನಿಖೆ ಮಾಡಿಸಿ, ಇದರಲ್ಲಿ ನೇರವಾಗಿ ನನ್ನ ಮೇಲೆ ರೇಪ್ ಕೇಸ್ ಹಾಕಿರೋದ್ರಲ್ಲಿ ಡಿ.ಕೆ. ಶಿವಕುಮಾರ್ ಮತ್ತೆ ಡಿ.ಕೆ. ಸುರೇಶ್ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನನಗೆ ಯಾವಾಗ ನಾನು ಇದನ್ನು ಮಾಡಿದೆ, ಇವತ್ತಿಗೂ ನನಗೆ ಗನ್ಮ್ಯಾನ್ ಕೊಟ್ಟಿಲ್ಲ. ನನ್ನ ಮಸಿ ಬೆಳೆಯೋದಕ್ಕೆ ನನ್ನ ಮುಖಕ್ಕೆ ಕ್ಷೇತ್ರಕ್ಕೆ ಹೋದ್ರೆ 5 ಲಕ್ಷ, ಬಟ್ಟೆ ಹೊಡೆದ್ರೆ 5 ಲಕ್ಷ, ನನ್ನ ಬಟ್ಟೆ ಹೊಡೆದ್ರೆ 5 ಲಕ್ಷ, ಎಲ್ಲದಕ್ಕೂ ರೇಟ್ ಫಿಕ್ಸ್ ಮಾಡಿದ್ದಾರೆ. ಮುನಿರತ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಓಡಾಡಬಾರದು. ಇದೆಲ್ಲ ಎಲ್ಲಿಂದ ಸೃಷ್ಟಿಯಾಯಿತು? ಒಂದೇ ಕಾರಣ, ಪಾರ್ಲಿಮೆಂಟ್ ಎಲೆಕ್ಷನ್ ಆದಮೇಲೆ ಡಾಕ್ಟರ್ ಮಂಜುನಾಥ್ ಗೆದ್ದ ಮೇಲೆ 1 ಲಕ್ಷ ಲೀಡು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಂದ ಮೇಲೆ ಆವತ್ತು ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್ ನನ್ನನ್ನ ಈ ರೀತಿ ಮಾಡೋದಕ್ಕೆ ಶುರು ಮಾಡಿದ್ದು. ಅದಕ್ಕೆ ಮುಂಚೆ ಯಾವ ಕಂಪ್ಲೇಂಟು ಇಲ್ಲ, ಯಾವ ಅಟ್ರಾಸಿಟಿ ಇಲ್ಲ, ಯಾವ ರೇಪ್ ಕೇಸ್ ಇಲ್ಲ, ಎಂಥದ್ದು ಇಲ್ಲ. ನೆಮ್ಮದಿಯಾಗಿ ನಾನು ನನ್ನ ಕ್ಷೇತ್ರ ಕೆಲಸ ಮಾಡ್ತಾ ಇದ್ದಂಥವನು ಇವತ್ತು ನನಗೆ ಮಾನಸಿಕವಾಗಿ ಈ ಮಟ್ಟಕ್ಕೆ ತಂದು ಗನ್ಮ್ಯಾನ್ಗಳಿಗೆ ನಾನು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೀನಿ, ನನಗೆ ರಕ್ಷಣೆ ಕೊಡಿ ಅಂತ.